ಭಗವತ್ ಚಿಂತನೆ ಪ್ರತಿ ದಿನ ಪ್ರತಿ ಕ್ಷಣ ಮಾಡಬೇಕು ಅಂತಾರೆ. ಆದರೆ ಈ ಒಂದು ಸರಳವಾದಂಥ ಒಂದು ವಿಧಾನವನ್ನು ನೀವು ಆಚರಣೆ ಮಾಡ್ತು ಅಂತಂದರೆ 24 ಅವರ್ಸು ನೀವು ಭಗವಂತನ ಒಂದು ಚಿಂತನೆ ಮಾಡಿದ ಹಾಗೆ ಆಗುತ್ತದೆ. ನೀವೇನೇನೋ ಸಂಸಾರದಲ್ಲಿರ್ತೀರ, ಸಂಪಾದನೆ ಮಾಡೋದಲ್ಲಿರ್ತೀರ, ಖುಷಿ ಸಂತೋಷದಲ್ಲಿ ಮೈ ಮರೆತಿರ್ತೀರ. ಅರೆ ಭಗವಂತನ ಪ್ರಾರ್ಥನೆ ಯಾವಾಗ ಮಾಡ್ತೀರಾ ನೋಡಿ, ಪ್ರತಿನಿತ್ಯ ಒಮ್ಮೆಯಾದರೂ ಕೂಡ 2-3 ಬಾರಿಯಾದರೂ ಕೂಡ ಮಂತ್ರವನ್ನು ಹೇಳಬೇಕು. ಯಾವ ಮಂತ್ರ? ಯಾವುದಾದರೂ ಮಂತ್ರ 2-3 ಬಾರಿ. ನೋಡಿ, ಭಾಳಷ್ಟು ಜನ ನಂಗೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಏನು ಹೇಳಿ, ಟೈಮ್ ಇಲ್ಲ ಅಂತ ಹೇಳಿ ದೇವರ ಮನೆಗೆ ಹೋಗಲ್ಲ ಮತ್ತು ಮಂತ್ರನೂ ಹೇಳಲ್ಲ. ನೋಡಿ, ಭಾಳ ಹೆಣ್ಮಕ್ಳು ಮಾಡ್ತಾ ಇರ್ತಾರೆ, ತಾಯಂದರು ಮಾಡ್ತಾ ಇರ್ತಾರೆ, ಗಂಡಂದರು ಕೆಲಸಕ್ಕೆ ಹೋಗೋ ಒಂದು ಬ್ಯುಸಿಲಿರ್ತಾರೆ. ನೀವೇನು ಮಾಡಬೇಕು ಅಂತಂದರೆ ಅದಕ್ಕೆ ಏನು ಮಾಡ್ತಾಯಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಮಂತ್ರ ಹೇಳಬೇಕು. ಅಂದರೆ ನೀವು ಯಾವುದಾದ್ರೂ ಮಂತ್ರವನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಂತ್ರ, ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಮಂತ್ರ ಹೇಳ್ಬಿಡ್ತು ಅಂತಂದರೆ ಸಂಪೂರ್ಣ 24 ಅವರ್ಸು ನೀವು ಭಗವತ್ ನಾಮ ಸ್ಮರಣೆ ಮಾಡ್ದಂಗೆ ಆಗತ್ತೆ, ತಿಳ್ಕೊಳ್ಳಿ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳ್ಬಿಟ್ಟಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ, ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿ ದೇವೋಭವ ಅಂತ ಹೇಳ್ಬಿಡ್ತಾಯಿದ್ರು. ಮಲ್ಕೊಳ್ಬೇಕಾದ್ರೂ ಕೂಡ ಮಂತ್ರ, ಸ್ನಾನ ಮಾಡಬೇಕಾದ್ರು ಗಂಗೆ ಚ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಈ ಥರ ಹೇಳ್ತಾಯಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲ ಮಲ್ಕೊಳ್ಳೋಕ್ಕಿಂತ ಮುಂಚೆ, ಊಟ ಮಾಡೋಕ್ಕಿಂತ ಮುಂಚೆ, ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧತಂ ಭಿಕ್ಷಾ ದೇಹಿ ಚ ಪಾರ್ವತಿ. ನೋಡಿ, ಪ್ರತಿಯೊಂದಕ್ಕೂ ಒಂದೊಂದು ಮಂತ್ರ ಇದೆ. ಆದರೆ ಇದೆಲ್ಲ ಮಾಡೋದಕ್ಕೆ ನಿಮ್ಗೆ ಸಮಯಾವಕಾಶ ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಂತ್ರ, ಯಾವುದಾದ್ರೂ ಮಂತ್ರ 2-3 ಬಾರಿ ಅಟ್ಲೀಸ್ಟ್ ನಿಮ್ಗೆ ಆಗಲಿಲ್ವಾ, ನಾಳೆಯಿಂದನೇ ಈ ಕ್ಷಣದಿಂದನೇ ಮಾಡಿ. ಓಂ ನಮಃ ಶಿವಾಯ ಅಂತ 3 ಸರಿ ಹೇಳಿ. ಮತ್ತು ಮಲ್ಕೊಳ್ಳೋಕ್ಕಿಂತ ಮುಂಚೆ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ನಮಃ ಏನೋ ಒಂದು ಹೇಳ್ಬಿಟ್ಟು ಬನ್ನಿ, ಎಷ್ಟು ಚೆನ್ನಾಗಾಗುತ್ತೆ ಅಂತ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಓಂ ನಮಃ ಶಿವಾಯ ಅಂತ ಹೊಟ್ಟೆ ಶಿವ ತೃಪ್ತ, ಊಟ ಆದ ತಕ್ಷಣ ಶಿವ ತೃಪ್ತನಾದ ಅಂತ ದೇಹವೇ ದೇವರಲ್ವಾ, ಶಿವ ತೃಪ್ತ ಅಂತ ಹೊಟ್ಟೆ ಸವರ್ತ ಸಂಪೂರ್ಣವಾಗಿ ಜೀರ್ಣ ಆಗಿಬಿಡ್ತಾಯಿತ್ತು. ಹಾಗಾಗಿ ನೀವು 24 ಗಂಟೆ ಭಗವತ್ ನಾಮ ಸ್ಮರಣೆಯಲ್ಲಿರಬೇಕು ಅಂತ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಂತ್ರ, 2-3 ಮಲ್ಕೊಳ್ಳೋಕ್ಕಿಂತ ಮುಂಚೆ 2-3 ಬಾರಿ ಹೇಳಿದ್ರೆ ಸಾಕು. 2-3 ಮಂತ್ರಗಳು, ಒಂದೇ ಮಂತ್ರ, ನಿಮ್ಮ ಮನೆ ದೇವ್ರ ಮಂತ್ರ ಯಾವುದಾದ್ರೂ ಮಂತ್ರನ ಹೇಳ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗ್ತೀರಾ ಅಂತ ಮಾಡ್ಕೊಳ್ಳಿ. ತುಂಬ ಚೆನ್ನಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಒಂದು ವಿಚಾರ. ಇನ್ನು ಭಾಳಷ್ಟು ಜನಕ್ಕೆ ನೆಗಡಿ, ಶೀತ ಅನ್ನುವಂಥದ್ದು ಇರುತ್ತೆ. ಬೇಸಿಗೆ ಸಮಯದಲ್ಲೂ ಕೂಡ ಶೀತ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದಕ್ಕೆ ಅವ್ರು ಏನು ಮಾಡಬೇಕು, ಶೀತ ಕಂಟ್ರೋಲಿಗೆ ಬರಬೇಕು ಅಂತಂದರೆ, ಮತ್ತು ನೆಗಡಿ ಅವಾಗ ಸೇರ್ತಾ ಇತ್ತು ಅಂತಾರೆ. ಇವಾಗ ಸಡನ್ನಾಗಿ ನಿಮಗೆ ನೆಗಡಿ ಬಂದ್ಬಿಡುತ್ತೆ. ಅದಕ್ಕೆ ನೋಡಿ, ಈ ನೆಗಡಿ ಅನ್ನೋಂಥದ್ದು ಕಾಮನ್ ಕೋಲ್ಡ್ ಅಂತ. ಈ ನೆಗಡಿ ಏನಕ್ಕೆ ಬರುತ್ತೆ ಮೇಯ್ನಾಗಿ ಅಂತಂದರೆ, ಹೊರಗಡೆಯಿಂದ ಇರೋ ವೈರಸ್ಸು ಮೂಗು ಒಳಗಡೆ ಹೋಗಿದಾಗ ಫಸ್ಟು ನೆಗಡಿ ಬರುತ್ತೆ. ನೀವು ನೆಗಡಿ ಸರಿಯಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿಲ್ಲ ಅಂತಂದರೆ, ನೀವು ನೆಗಡಿನ ಅಂತಂದರೆ ನೀವು ಏನು ಮಾಡಬೇಕು, ಕಾಳು ಮೆಣಸಿನ ಒಂದು ಸಾರನ್ನು ಕುಡಿಯೋದ್ರಿಂದ, ಸೂಪ್ ಅಂತ ತಿನ್ಕೊಳ್ಳಿ, ಕಾಳು ಮೆಣಸಿನ ಸಾರನ್ನು ಕುಡಿದ್ಬಿಡಿ, ಹೊರಟೋಗ್ಬಿಡುತ್ತೆ. ಎಂಥ ಇನ್ಫೆಕ್ಷನ್ ಇದ್ರೂ ಹೊರಟೋಗ್ಬಿಡ್ತದೆ. ಇನ್ನೂ ಒಂದು ಅದ್ಭುತವಾದಂಥ ಒಂದು ವಿಚಾರ ಹೇಳಲ್ಲ, ಏನಿಲ್ಲ, ತುಳಸಿ ಗೊತ್ತಲ್ಲ, ತುಳಸಿ ಎಲೆನ ಈ ಗ್ರೀನ್ ಟೀ ಮಾಡ್ತೀವಿ ಗೊತ್ತಾ, ಬಿಸಿನೀರಿಗೆ ತುಳಸಿ ಎಲೆ ಅದರ ರಸವನ್ನು ಹಿಂಡ್ಬಿಟ್ಟು ಸ್ವಲ್ಪ ಒಂಚೂರು ಕಲ್ಲು ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕ್ಕೊಂಡು ಕುದಿಸ್ಬಿಟ್ಟು ನೀವು ಕುಡಿತು ಅಂತಂದರೆ ಆಟೋಮೆಟಿಕ್ಕಾಗಿ ನೆಗಡಿ ಅನ್ನೋಂಥದ್ದು ಕಡಿಮೆ ಆಗಿಬಿಡ್ತದೆ. ನೀವು ನೆಗಡಿನ ನಿರ್ಲಕ್ಷ್ಯ ಮಾಡ್ತು ಅಂತಂದರೆ ಅದೇನಾಗುತ್ತೆ, ನೆಗಡಿ ಮೂಗಿಂದ ಅದು ಗಂಟ್ಲು ಇನ್ಫೆಕ್ಷನ್ ಆಗುತ್ತೆ, ಆಮೇಲೆ ಜ್ವರ ಬರುತ್ತೆ. ಇದೆಲ್ಲ ಒಂದು ರೊಟೀನು. ಹಾಗಾಗಿ ನೀವೇನು ಮಾಡಿ ಅಂತಂದರೆ, ಸ್ವಲ್ಪ ನೀವು ತುಳಸಿ ಮತ್ತು ಈ ಕಾಳು ಮೆಣಸಿನ ಸಾರು ನೈಟ್ ಹೊತ್ತು ಒಂಚೂರು ಮಾಡಿ ಅಂತಂದರೆ ಹೆಣ್ಮಕ್ಳು ತಾಯಂದರು ಮಾಡಿಕೊಡ್ತಾರೆ, ಅದು ನೀವೇ ಮಾಡ್ಕೊಳ್ಳಿ. ಜೊತೆಗೆ ಈ ಅದಿತಿ ಮುದ್ರೆಯನ್ನು ಮಾಡಿ, ನೋಡಲಿ, ಹೆಬ್ಬೆರಳು ಪ್ಲಸ್ ಈ
ಈ ಕಿರುಬೆರಳನ್ನು ಸಂಪೂರ್ಣವಾಗಿ ಮಡಿಸ್ಬೇಕು. 3 ಬೆರಳುಗಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು 15 ನಿಮಿಷ ಮಾಡಿದ್ರೆ ಸಾಕು, ನೆಗಡಿ ಅನ್ನುವಂಥದ್ದು ಆಟೋಮೆಟಿಕ್ಕಾಗಿ ಕಂಟ್ರೋಲಾಗೆ ಬಂದುಬಿಡುತ್ತೆ ಗೊತ್ತಲ್ಲ. ಹಾಗಾಗಿ ನೆಗಡಿಯನ್ನು ಮಾಡಿ ತುಂಬ ಚೆನ್ನಾಗುತ್ತೆ. ಅಂದರೆ ಈ ನೆಗಡಿಗೋಸ್ಕರ ಈ ಒಂದು ಮುದ್ರೆನ ಮಾಡಿ ತುಂಬ ಕಂಟ್ರೋಲಿಗೆ ಬರುತ್ತೆ, ತುಂಬ ಚೆನ್ನಾಗುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ನಾಳೆ ಏಕಾದಶಿ. ಈ ಮಂತ್ರವನ್ನು ಹೇಳಿದ್ದೇ ಆಯಿತು ಅಂತಂದರೆ ಅಂದುಕೊಂಡಿದ್ದು ಎಲ್ಲ ಆಗೇ ಬಿಡುತ್ತೆ ಅಲ್ಲ. ಅದ್ಭುತವಾದಂಥ ಒಂದು ಮಂತ್ರ. ನಾಳೆ ಈ ಒಂದು ಮಂತ್ರವನ್ನು ಮಿಸ್ ಮಾಡಿಬಿಡಿ ಗೊತ್ತಲ್ಲ. ಈ ಮಂತ್ರವನ್ನು ಹೇಳೋದಕ್ಕೆ ಇಷ್ಟು ಬಾರಿ ಹೇಳಬೇಕು ಏನು ಅಂತನೆಲ್ಲ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡ್ಕೊಳ್ಳಿ. ನೋಡಿ, ಏಕಾದಶಿ ದಿನ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬೇಕು. ಹೇಳ್ಕೊತು ಅಂತಂದರೆ ನಿಮ್ಮ ಅಂದ್ಕೊಂಡಿದ್ದಾಗುತ್ತೆ, ನಿಮ್ಮ ಆಸೆ ನೆರವೇರುತ್ತೆ, ದುಡ್ಡು ಬರುತ್ತೆ, ಹೆಸರು ಬರುತ್ತೆ, ಕೀರ್ತಿ ಬರುತ್ತೆ, ನಿಮ್ಮಲ್ಲಿರೋಂಥ ಮೇಲೆ ಇರೋಂಥ ಅಪವಾದಗಳು ಹೋಗುತ್ತೆ, ಕಳಂಕಗಳು ಹೋಗುತ್ತೆ, ಅದೃಷ್ಟ ಬರುತ್ತೆ, ಏನು ಬೇಕಾದ್ರೂ ಆಗ್ಬೋದು. ಬಟ್ ಈ ಮಂತ್ರವನ್ನು ಎಷ್ಟು ಬಾರಿ ಹೇಳಬೇಕು ಅಂತಂದರೆ ನಿಮಗೆ ಮಿನಿಮಮ್ಮು 108 ಸರಿ ಹೇಳಬೇಕು. ಕಡಿಮೆ ಅದು. ಇಲ್ಲ ನಂಗೆ ಟೈಮ್ ಇದೆ ಅಂತ ಇನ್ನೂ ಜಾಸ್ತಿ ಸರಿ ಹೇಳಿ. ನಂಬರ್ 1. 108ಗೆ ತುಂಬ ಮಹತ್ವ ಇದೆ. 9 1 0 + 8 1 + 8 ಅಂತಂದರೆ ಇದು ನವಗ್ರಹ. ಅದರ ನವಗ್ರಹಕ್ಕೆ ಶಾಂತಿ ಆಗುತ್ತೆ 108 ಸರಿ ಮಾಡ್ತು ಅಂತಂದರೆ ಗೊತ್ತಲ್ಲ. ಮತ್ತು ಇಲ್ಲ ನನಗೆ ಟೈಮ್ ಇಲ್ಲ ಅಂತಂದರೆ ನಾನು ಹೇಳ್ಕೊಡುವಂಥ ಮಂತ್ರವನ್ನು 48 ಬಾರಿ ಮಾಡಿ. 48 ಅಂತ ತಿಳ್ಕೊಬಿಡಿ. ಇದು ಒಂದು ಮಂಡಲ ಅಂತ ಹೇಳ್ತಾರೆ 48ಗೆ. 1 ಮಂಡಲ, 2 ಮಂಡಲ, 48 ದಿನಕ್ಕೆ ಒಂದು ಮಂಡಲದ ಪೂಜೆ ಅಂತ ಹೇಳ್ತಾರೆ. 48 4 + 8 ಎಷ್ಟು? 12. 1 + 2 ಎಷ್ಟು? ಕೂಡಿದ್ರೆ 3 ಬರುತ್ತೆ. 3 ಅಂತಂದರೆ ಗುರು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ 1 ವರ್ಷ ತೊಗೊಳ್ಳಿ ಬಿಡಿ. ಬೇಡ 1 ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10 ರಿಂದ 20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನ ನೀವು ಮರೆತು ಬಿಡಿ. ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾದ್ರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ. ಹೋಗೊಂದು ದರ್ಶನ ಮಾಡ್ಕೊಂಡು ಬಂದುಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು. ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ. ಅದು ವರ್ಷದಲ್ಲಿ
1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ 1,00,00,000 ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಈ ಅಂದರೆ ಗುರುಬಲ ಬರುತ್ತೆ, ಗುರು ನಿಮ್ಗೆ ಸಪೋರ್ಟ್ ಬರುತ್ತೆ, ಜ್ಞಾನ ಬರುತ್ತೆ, ತಿಳುವಳಿಕೆ ಬರುತ್ತೆ, ಬುದ್ಧಿ ಬರ್ತಾರೆ, ಯಾರೋ ಸಪೋರ್ಟ್ ಮಾಡ್ತಾರೆ, ಗಾಡ್ ಫಾದರ್ಗಳು ಹುಟ್ಕೊಡುತ್ತೆ, ಈ ಥರ ಆಗುತ್ತೆ ಗೊತ್ತಲ್ಲ. 48 ಜೊತೆಗೆ 108 ಮಾಡಿದ್ರೆ ಗುರುಬಲ ಪ್ಲಸ್ ನವಗ್ರಹ ಶಾಂತಿ 2 ಆಗಿ ನಿಮ್ಮ ಗ್ರಹಗತಿಗಳು ಚೆನ್ನಾಗಿ ಆಗ್ತಾ ಬರುತ್ತೆ. 108 ಸರಿ ಮಾಡ್ತು ಅಂತಂದರೆ ಬರೀ 48 ಅಂದರೆ ಗುರುಬಲ ಸಪೋರ್ಟು ಕೊಡುತ್ತೆ, ಹೆಲ್ಪ್ ಆಗುತ್ತೆ. 108 ಮಾಡಿಬಿಡ್ತಾರೆ ಗುರುಬಲ ಪ್ಲಸ್ ಶಾಂತಿ, ನವಗ್ರಹ ಶಾಂತಿ, ಶತ್ರುಬಾಧೆ ಕಡಿಮೆ ಆಗುವಂಥದ್ದು ಇದೆಲ್ಲವೂ ಆಗುತ್ತೆ ಅಲ್ಲ. ಹಾಗಾಗಿ ಇದೊಂದು ಅದ್ಭುತವಾದಂಥ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಯಾವುದು ಆ ಮಂತ್ರ ಅಂತ 3 ಬಾರಿ ಹೇಳ್ತೀನಿ. ಅದನ್ನು ನೀವು ನಿಧಾನಕ್ಕೆ ನೋಟ್ ಮಾಡ್ಕೊಳ್ಳಿ, ರಿವರ್ಸ್ ಮಾಡಿ ನೋಡ್ಕೊಳ್ಳಿ, ಪಾಸ್ ಮಾಡಿ ನೋಡ್ಕೊಳ್ಳಿ. ಓಂ ಇಂದಿರಾಯ ವಿದ್ಮಹೇ ಶ್ರೀಂ ರಾಜಾದಿ ಧೀಮಹಿ ತನ್ನೋ ಇಂದ್ರ ಪ್ರಚೋದಯಾತ್. ಇವಾಗ ನಿಧಾನಕ್ಕೆ ಹೇಳ್ತೀನಿ. ಓಂ ಇಂದಿರಾಯ ವಿದ್ಮಹೇ ಶ್ರೀಂ ರಾಜಾಯ ಧೀಮಹಿ ತನ್ನೋ ಇಂದ್ರ ಪ್ರಚೋದಯಾತ್. ಈಗ ಇನ್ನೂ ಸ್ಲೋ ಆಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಓಂ ಬರ್ಕೊಳ್ಳಿ. ಓಂ ಪ್ರಣವ ಮಂತ್ರ. ಇಂದಿರಾಯ ವಿದ್ಮಹೇ ಶ್ರೀಂ ರಾಜಾದಿ ಧೀಮಹಿ ಗೊತ್ತಲ್ಲ, ತನ್ನೋ ಇಂದ್ರ ಪ್ರಚೋದಯಾತ್ ಗೊತ್ತಲ್ಲ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೇದಾಗ್ತಾ ಬರುತ್ತೆ. ಯಾರ್ಯಾರು ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ